ನಮಸ್ತೆ ಕರ್ನಾಟಕ. ಬೆಳೆ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ಅನ್ನದಾತರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಸಿಹಿ ಸುದ್ದಿ. ಕಾಯುವಿಕೆ ಅಂತ್ಯ, ನೇರವಾಗಿ ರೈತರ ಖಾತೆಗೆ ಸೇರಲಿದೆ ಹಣ. ಅಧಿವೇಶನದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಮಹತ್ವದ ಘೋಷಣೆಯನ್ನು ಮಾಡಿದ್ದು, ಬರೋಬ್ಬರಿ 14.21 ಲಕ್ಷ ರೈತರ ಖಾತೆಗೆ ಪರಿಹಾರ ಹಣ ಜಮಾವಾಗಿದೆ ಎಂದು ತಿಳಿಸಿದ್ದಾರೆ. ಎಷ್ಟು ಹಣ ಬಿಡುಗಡೆ ಆಗಿದೆ ಗೊತ್ತಾ? ಇದೊಂದು ಸಣ್ಣ ಮೊತ್ತವಲ್ಲ. 2025-26ನೇ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ನಷ್ಟಕ್ಕೆ ರಾಜ್ಯ ಸರ್ಕಾರ ಬರೋಬ್ಬರಿ 2,249 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಯಾವುದೇ ಮಧ್ಯವರ್ತಿಗಳ ಕಾಟ ಇಲ್ಲದೆ ನೇರ ನಗದು ವರ್ಗಾವಣೆ ಅಂದರೆ DBT ಮೂಲಕ ರೈತರ ಖಾತೆಗೆ ಹಣ ತಲುಪಿದೆ. ನಿಮ್ಮ ಖಾತೆಗೆ ಹಣ ಬಂದಿದೆಯೋ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಬ್ಯಾಂಕ್ಗೆ ಅಲೆಯೋದು ಬೇಡ. ನಿಮ್ಮ ಮೊಬೈಲ್ನಲ್ಲಿ ಕೇವಲ 2 ನಿಮಿಷದಲ್ಲಿ ಹಣ ಬಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಬಹುದು. ಮೊದಲು ಗೂಗಲ್ನಲ್ಲಿ parihar.karnataka.government.in ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಸ್ಟೇಟಸ್ ಆಯ್ಕೆಯನ್ನು ಮಾಡಿ ವಿಲೇಜ್ ಲಿಸ್ಟ್ ಅಥವಾ ಪೇಮೆಂಟ್ ಸ್ಟೇಟಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ವಿವರಗಳನ್ನು ತುಂಬಬೇಕಾಗುತ್ತೆ. ವರ್ಷ 2025-26 ಅಂತ ಹಾಕಬೇಕು. ಋತು ಖಾರಿಫ್ ಅಂತ ಹಾಕಿ, ಅಂದರೆ ಮುಂಗಾರು. ವಿಪತ್ತು ಏನಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಲ್ಲೊಂದು ಪಟ್ಟಿ ಬರುತ್ತೆ, ಅದರಲ್ಲಿ ನಿಮ್ಮ ಜಿಲ್ಲೆ, ತಾಲೂಕು, ಹೋಬಳಿಯನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ರಿಪೋರ್ಟನ್ನು ತಿಳಿದುಕೊಳ್ಳಿ. ಇನ್ನೊಂದು ವಿಷಯ, ಇದೇನು ಬೆಳೆ ವಿಮೆ ಅಲ್ಲ, ಇದು ಸರ್ಕಾರ ನೀಡುವ ನೇರ ಪರಿಹಾರವಾಗಿದೆ. ನೀವು ವಿಮೆ ಮತ್ತು ಪರಿಹಾರ ಎರಡನ್ನು ಪಡೆಯಲು ಅರ್ಹರಾಗಿರ್ತೀರಿ. ಒಂದು ವೇಳೆ ಹಣ ಬಂದಿಲ್ಲ ಅಂತಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಭೇಟಿ ನೀಡಿ. DBT ಪ್ರಕ್ರಿಯೆ ಚಾಲನೆಯಲ್ಲಿರುವುದರಿಂದ 2 ರಿಂದ 3 ದಿನಗಳಲ್ಲಿ ಹಣ ಜಮಾ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ತೆ.